ಸಮಸ್ತ ರೈತ ಬಾಂಧವರು, ಸಮಸ್ತ ಕರ್ನಾಟಕದ ಜನತೆಗೆ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ, ಇವತ್ತು ನಿಮ್ಮ ಜೀವನದಲ್ಲಿ ಎಳ್ಳು ಬೆಲ್ಲವನ್ನು ಸವಿಯ ರೀತಿಯಲ್ಲಿ ಇಡೀ ತಮ್ಮ ಜೀವನವನ್ನು ಸುಖಮಯವಾಗಿ ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಈ ಸಂಕ್ರಾಂತಿ ಹಬ್ಬದ ಎಲ್ಲ ಜನರಿಗೂ ಮತ್ತು TV 21 ಮತ್ತು ಫೋರಂ ಚಾನಲ್ನ ಎಲ್ಲ ವೀಕ್ಷಕರಿಗೂ ಶುಭಾಶಯಗಳನ್ನು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಈದ್ ಮಿಲಾದ್ ಹಬ್ಬ ಕೂಡ ಬರ್ತಾ ಇದೆ. ಮುಸಲ್ಮಾನ್ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಫಲಿಸದ ಚಿಕಿತ್ಸೆ, PSI ಮಲ್ಲಿಕಾರ್ಜುನ ಬಂಡೆ ನಿಧನ, ಮುಖ್ಯಮಂತ್ರಿ ಗೃಹ ಸಚಿವರ ಕಂಬನಿ. ನಗರದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಡಗರ, ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸಿದ ಮಹಿಳೆಯರು. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಆಗ್ರಹ, ನಗರದಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡಲೇ ಜಾರಿಗೆ ತರುವಂತೆ ಒತ್ತಾಯಿಸಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಕರ್ತರು ನಗರದ ಮೈಸೂರು ಬ್ಯಾಂಕ್ನಿಂದ ಪುರಭವನದವರೆಗೆ ಗೋವುಗಳ ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆದರು. ನೂರಾರು ಕಾರ್ಯಕರ್ತರು ಗೋವುಗಳಿಗೆ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಅಧ್ಯಕ್ಷ ಚೀನಾ ರಾಮು ಅವರು, ಭವ್ಯ ಸಂಸ್ಕೃತಿ ಪರಂಪರೆಯ ಭಾರತದಲ್ಲಿ ಬಹುಪಾಲು ಎಲ್ಲ ಧರ್ಮಗಳು ಗೋವಿಗೆ ಪೂಜ್ಯನೀಯ ಸ್ಥಾನಮಾನ ನೀಡಿವೆ. ಗೋವುಗಳು ರೈತರ ಒಡನಾಡಿಯಾಗಿವೆ. ಅವುಗಳಿಲ್ಲದೆ ರೈತನ ಬದುಕನ್ನ ಊಹಿಸಿಕೊಳ್ಳುವುದು ಅಸಾಧ್ಯ. ನಮ್ಮದು ಕೃಷಿ ಪ್ರಧಾನ ದೇಶ. ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಹೈನು ಉದ್ಯಮ ಪ್ರಗತಿಗೆ ಅದ್ವಿತೀಯ ಸ್ಥಾನ. ಇದರಿಂದ ಕೋಟ್ಯಾಂತರ ಕುಟುಂಬಗಳ ಬಾಳು ಹಸನಾಗಿದೆ. ಈ ಅಂಶಗಳನ್ನೆಲ್ಲ ಪರಿಗಣಿಸಿ ಹಾಗೂ ಬಹುಪಾಲು ಬುದ್ಧಿಜೀವಿಗಳ ಆಗ್ರಹಕ್ಕೆ ಮಣಿದು ಹಿಂದಿನ ಬಿಜೆಪಿ ಸರ್ಕಾರ ಮಹತ್ವದ ಗೋಹತ್ಯೆ ನಿಷೇಧ ಕಾಯ್ದೆಗೆ ವಿಧಾನಮಂಡಲದಲ್ಲಿ ಅನುಮೋದನೆ ಪಡೆದು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿಕೊಟ್ಟಿದ್ದು ನಿಜಕ್ಕೂ ಸ್ವಾಗತಾರ್ಹ ಎಂದರು. ಆದರೆ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲು ಸಹಿ ಹಾಕದೆ ಮೀನಾಮೇಷ ಎಣಿಸಿದರು. ಈಗಿನ ಸರ್ಕಾರ ಕೂಡ ಒಂದು ವರ್ಗದ ಜನರನ್ನ ಓಲೈಸಲು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲು ಹಿಂದೇಟು ಹಾಕುತ್ತಿದೆ. ಕೂಡಲೇ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಎಂದು ಚೀನಾ ರಾಮು ಒತ್ತಾಯಿಸಿದರು. ಗೋಹತ್ಯೆ ನಿಷೇಧ ಮಾಡಬೇಕಂತೇಳಿ ಭಾಳ ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಇಂದಿನ BJP ಸರ್ಕಾರ ಗೋಹತ್ಯೆ ನಿಷೇಧ ಜಾರಿ ಮಾಡಬೇಕಂತ 2 ಸದನಗಳನ್ನು ಒಪ್ಪಿಸಿ ಆ ಕಾರ್ಯಕ್ರಮವನ್ನು ಮುಂದಕ್ಕೆ ತೊಗೊಂಡು ಬಂದಿದ್ದರು. ಆದರೆ ರಾಜ್ಯಪಾಲರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲು ವಿಳಂಬ ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ವಿಧೇಯಕನೇ ವಾಪಸ್ ತಗೊಳ್ಳೋದ್ರ ಮುಖಾಂತರವಾಗಿ ಗೋವುಗಳನ್ನು ಹತ್ಯೆ ಮಾಡೋದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವತ್ತು ರೈತರ ಸಮುದಾಯ ಇವತ್ತು ಗೋವುಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಇವತ್ತು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡೋಕ್ಕಾಗದೆ ಇವತ್ತು ನೀಲಗಿರಿ ಮರಗಳನ್ನು ಹಾಕಿ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣ ಆಗ್ತಾ ಇದೆ. ನೀಲಗಿರಿ ಮರಗಳು ಇವತ್ತು ನೀರಿನ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳೋದ್ರ ಮುಖಾಂತರವಾಗಿ 1000 ಅಡಿ 1500 ಅಡಿ ಬೋರ್ಗಳನ್ನು ಹಾಕಿದ್ರು ನೀರು ಸಿಗ್ತಾ ಇಲ್ಲ. ವ್ಯವಸಾಯ ಮಾಡ್ತಕ್ಕಂಥ ರೈತಾಪಿ ಜನ ಇವತ್ತು ಕೆಲಸ ಇಲ್ಲದೆ ಕೂತಿದ್ದಾರೆ. ಅದನ್ನೇ ಕೃಷಿ ಕಾರ್ಮಿಕರಾಗಿ ಒಪ್ಕೊಂಡಿರ್ತಕ್ಕಂಥ ದಲಿತ ಸಮುದಾಯದ ಜನ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಜನ ಸಮುದಾಯ ಇವತ್ತು ವ್ಯವಸಾಯನ ಮಾಡ್ತಾ ಇರೋದ್ರಿಂದ ಕೂಲಿ ನಾಲಿ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿ ಮೇಲೆ ನಂಬ್ಕೊಂಡಿರ್ತಕ್ಕಂಥವ್ರು ಇವತ್ತು ದಿಕ್ಕಾಪಾಲಾಗ್ತಾ ಇರೋದಂಥ ಕೆಲಸ ಆಗ್ತಾ ಇದೆ. ವಲಸೆ ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣನೇ ಕಾರಣ. ಇದಕ್ಕೆ ಕಾಂಗ್ರೆಸ್ ಸರ್ಕಾರಗಳು ಈ ಮತೀಯ ವಾದವನ್ನು ಮುಂದೆ ಇಟ್ಕೊಂಡು ಈ ಅಲ್ಪಸಂಖ್ಯಾತರು ದಲಿತರು ಗೋಮಾಂಸ ತಿಂತಾರೆ, ಅವರ ಹಕ್ಕುಗಳನ್ನು ಕಸಿಯೋದು ಬೇಡ ಅನ್ನೋ ದೃಷ್ಟಿನಲ್ಲಿ ಇವತ್ತು ಒಂದು ಸರ್ಕಾರದ ಒಂದು ಹಿತದಿಂದ ಇವತ್ತು ನಿಜವಾದಂಥ ಕಾರ್ಮಿಕರನ್ನು ಮತ್ತು ಕೃಷಿ ಕಾರ್ಮಿಕರನ್ನ, ರೈತರನ್ನ, ದಲಿತ ಕಾರ್ಮಿಕರನ್ನ ಇವತ್ತು ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡಲೇ ಜಾರಿ ಮಾಡಬೇಕು. ಈ ದಿಕ್ಕಿನಲ್ಲಿ ಸಕ್ರಿಯವಾಗಿ ಸರ್ಕಾರವನ್ನು ಒತ್ತಾಯ ಮಾಡಲು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ.
ಗೋ ಹತ್ಯೆ ನಿಷೇಧ ಮಾಡಬೇಕಂತೇಳಿ ಭಾಳ ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಇಂದಿನ BJP ಸರ್ಕಾರ ಗೋ ಹತ್ಯೆ ನಿಷೇಧ ಜಾರಿ ಮಾಡಬೇಕಂತ 2 ಸದನಗಳನ್ನು ಒಪ್ಪಿಸಿ ಆ ಕಾರ್ಯಕ್ರಮನ ಮುಂದಕ್ಕೆ ತೊಗೊಂಡು ಬಂದಿದ್ದರು. ಆದರೆ ರಾಜ್ಯಪಾಲರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲು ವಿಳಂಬ ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ವಿಧೇಯಕನೇ ವಾಪಸ್ ತಗೊಳ್ಳೋದ್ರ ಮುಖಾಂತರವಾಗಿ ಗೋವುಗಳನ್ನು ಹತ್ಯೆ ಮಾಡೋದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವತ್ತು ರೈತರ ಸಮುದಾಯ ಇವತ್ತು ಗೋವುಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಇವತ್ತು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡೋಕ್ಕಾಗದೆ ಇವತ್ತು ನೀಲಗಿರಿ ಮರಗಳನ್ನು ಹಾಕಿ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣ ಆಗ್ತಾಯಿದೆ. ನೀಲಗಿರಿ ಮರಗಳು ಇವತ್ತು ನೀರಿನ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳೋದ್ರ ಮುಖಾಂತರವಾಗಿ 1000 ಅಡಿ 1500 ಅಡಿ ಬೋರ್ಗಳನ್ನು ಹಾಕಿದ್ರು ನೀರು ಸಿಗ್ತಾ ಇಲ್ಲ. ವ್ಯವಸಾಯ ಮಾಡ್ತಕ್ಕಂಥ ರೈತಾಪಿ ಜನ ಇವತ್ತು ಕೆಲಸ ಇಲ್ಲದೆ ಕೂತಿದ್ದಾರೆ. ಅದನ್ನೇ ಕೃಷಿ ಕಾರ್ಮಿಕರಾಗಿ ಒಪ್ಕೊಂಡಿರ್ತಕ್ಕಂಥ ದಲಿತ ಸಮುದಾಯದ ಜನ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಜನ ಸಮುದಾಯ ಇವತ್ತು ವ್ಯವಸಾಯನ ಮಾಡದೇ ಇರೋದ್ರಿಂದ ಕೂಲಿ ನಾಲಿ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿ ಮೇಲೆ ನಂಬ್ಕೊಂಡಿರ್ತಕ್ಕಂಥವ್ರು ಇವತ್ತು ದಿಕ್ಕಾಪಾಲಾಗ್ತಾ ಇರೋದಂಥ ಕೆಲಸ ಆಗ್ತಾಯಿದೆ. ವಲಸೆ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇದಕ್ಕೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣನೇ ಕಾರಣ. ಇದಕ್ಕೆ ಕಾಂಗ್ರೆಸ್ ಸರ್ಕಾರಗಳು ಈ ಮತೀಯ ವಾದವನ್ನು ಮುಂದೆ ಇಟ್ಕೊಂಡು ಈ ಅಲ್ಪಸಂಖ್ಯಾತರು ದಲಿತರು ಗೋಮಾಂಸ ತಿಂತಾರೆ, ಅವರ ಹಕ್ಕುಗಳನ್ನು ಕಸಿಯೋದು ಬೇಡ ಅನ್ನೋ ದೃಷ್ಟಿನಲ್ಲಿ ಇವತ್ತು ಒಂದು ಸರ್ಕಾರದ ಒಂದು ಹಿತದಿಂದ ಇವತ್ತು ನಿಜವಾದಂಥ ಕಾರ್ಮಿಕರನ್ನು ಮತ್ತು ಕೃಷಿ ಕಾರ್ಮಿಕರನ್ನ, ರೈತರನ್ನ, ದಲಿತ ಕಾರ್ಮಿಕರನ್ನ ಇವತ್ತು ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡಲೇ ಜಾರಿ ಮಾಡಬೇಕು. ಈ ದಿಕ್ಕಿನಲ್ಲಿ ಸಕ್ರಿಯವಾಗಿ ಸರ್ಕಾರವನ್ನು ಒತ್ತಾಯ ಮಾಡಲು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಟೊಮೊಟೊ ಇರ್ಬೋದು, ತರಕಾರಿ ಇರ್ಬೋದು, ಅದಕ್ಕೆ ಸಬ್ಸಿಡಿಯನ್ನು ಕೊಡಲ್ಲ ಈ ಕೇಂದ್ರ ಸರ್ಕಾರ. ದನದ ಮಾಂಸಕ್ಕೆ ಇವತ್ತು ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೃತ್ಯವನ್ನು ಹಾಕಿದ್ದೀರ ನೀವು. ಯಾಕೆ ಈ ಗೋಗಳ ಬಗ್ಗೆ ನಿಮಗೆ ತಿಳಿಸ್ತಕ್ಕಂಥದ್ದು ಯಾವ ಈ ಸರ್ಕಾರ